ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಸುಡೋಕೋನ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ಕೆಲವೊಂದು ಪೇಪರ್ಗಳಲ್ಲಿ, ಇದು ಡೈಲಿ ಪೇಪರ್ಗಳಲ್ಲಿ ಇದನ್ನು ಕೊಟ್ಟಿರ್ತಾರೆ. ಕೆಲವರಿಗೆ ಇದನ್ನು ಹೇಗೆ ಫಿಲ್ ಮಾಡೋದಪ್ಪ ಅಂತ ಹೇಳಿ ಗೊತ್ತಿರಲ್ಲ. ಸೊ ನಾನಿವತ್ತು ನಿಮಗೆ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸುಡೋಕೋನ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಇದನ್ನು ಫಿಲ್ ಮಾಡ್ತಾ ಇದ್ದರೆ ನಮಗೆ ಬ್ರೈನ್ ಕೂಡ ಸ್ವಲ್ಪ ಚುರುಕಾಗುತ್ತೆ, ಅಂದರೆ ಟೈಮ್ ಪಾಸ್ ಆಗಿರ್ಬೋದು, ಮತ್ತು ಖುಷಿಯಾಗಿ ಇದನ್ನು ಫಿಲ್ ಮಾಡಿದ್ರೆ ಖುಷಿ ಆಗುತ್ತೆ. ಸೊ ಬನ್ನಿ ಹೇಗೆ ಫಿಲ್ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಇಲ್ಲಿ 9 ಬಾಕ್ಸ್ಗಳಿರುತ್ತೆ ಇಲ್ಲಿ. ಓಕೆ, ಒಂದು ಲೈನಲ್ಲಿ 9 ಬಾಕ್ಸ್ ಇರುತ್ತೆ, 1 to 9ವರೆಗೂ ಇರುತ್ತೆ. ನಾವು 1 to 9 ಸಂಖ್ಯೆಗಳನ್ನು ತುಂಬಬೇಕಾಗುತ್ತೆ. ನೋಡಿ, 1 2 3 4 5 6 7 8 9. ಓಕೆ, ಈ ಲೈನಲ್ಲಿ 9 ಅಂಕೆಗಳನ್ನು ತುಂಬಬೇಕು. ಹೀಗೆ ಕೂಡ ಅಷ್ಟೇ, ಈಗ ಲಂಬವಾಗಿಯೂ ಕೂಡ 9 ಅಂಕೆಗಳನ್ನು ತುಂಬಬೇಕು. ಹಾಗೆ ಈ ಸ್ಟ್ರೈಟ್ ಲೈನಲ್ಲೂ ಕೂಡ ನಾವು 9 ಅಂಕೆಗಳನ್ನು ತುಂಬಬೇಕು. ಇದು ಟಿಕ್ಸು. ಮತ್ತು ಒಂದು ಬಾಕ್ಸ್ಗಳಲ್ಲಿ ಕೂಡ ನಾವು ಇಲ್ಲಿ 3 ಬಾಕ್ಸ್ಗಳನ್ನು ನೋಡ್ತೀವಿ. ಒಂದು ಮೇಲ್ಗಡೆ 1 2 3 ಬಾಕ್ಸು, ಇಲ್ಲಿ 3 ಬಾಕ್ಸು, ಹಾಗೆ ಇಲ್ಲಿ ಒಟ್ಟು 6 ಬಾಕ್ಸು, ಹೀಗೂ 6 ಬಾಕ್ಸ್ ಇರುತ್ತೆ. ಈ ಒಂದೊಂದು ಬಾಕ್ಸಲ್ಲಿ ಕೂಡ ನಾವು 1 to 9 ಅಂಕೆಗಳನ್ನ ತುಂಬಬೇಕು, ರಿಪೀಟ್ ಆಗಬಾರ್ದು. ಸೊ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ನಾವು ಈ ಲೈನಲ್ಲಿ ಈಗ ಇಲ್ಲಿ 1 ಬಂತು ಅಂತ ಹೇಳಿದ್ರೆ ಮತ್ತೆ ಈ ಲೈನಲ್ಲಿ ಎಲ್ಲೂ ಕೂಡ 1 ಬರೋ ಹಾಗಿಲ್ಲ. ಓಕೆ, ನೋಡಿ, ಇಲ್ಲಿ ಆಲ್ರೆಡಿ 1 ಇದೆ. ಸೊ ಮತ್ತೆ ಇಲ್ಲಿ 1 ಅನ್ನೋದು ಬರಬಾರ್ದು. ಓಕೆ, ಹಾಗೆ ನಾವು ಫಿಲ್ ಮಾಡಬೇಕು. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಬಾಕ್ಸ್ಗಳಲ್ಲಿ 1 to 9ವರೆಗೂ ಅಂಕೆಗಳನ್ನು ತುಂಬಬೇಕು. ಒಂದೊಂದು ಬಾಕ್ಸಲ್ಲಿ 1 to 9 ಅಂಕೆಗಳಿರಬೇಕು, ಎಲ್ಲೂ ಕೂಡ ರಿಪೀಟ್ ಆಗಬಾರ್ದು. ಈಗ ಬನ್ನಿ ಹೇಗೆ ನಾವು ಟ್ರಿಕ್ಸ್ ಉಪಯೋಗಿಸ್ಕೊಂಡು ಇದನ್ನು ಫಿಲ್ ಮಾಡಬೇಕು ಅಂತ ಹೇಳಿ ನೋಡೋಣ. ಓಕೆ, ಫಸ್ಟ್ ನಾವು ಏನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಇಲ್ಲಿ 8 ಇದೆ ಅಲ್ವಾ. ಸೊ ಇಲ್ಲಿಂದ ಬರೋಣ. ಈಗ ಇಲ್ಲಿ 8 ಇದೆ. ಓಕೆ, ಅಂದರೆ ಈ ಬಾಕ್ಸಲ್ಲಿ 8 ಬರಬೇಕಿತ್ತು, ಆಲ್ರೆಡಿ ಬಂದಿದೆ. ಸೊ ಈ ಬಾಕ್ಸಲ್ಲಿ ನೋಡೋಣ, 8 ಬಂದಿದೆ. ಓಕೆ, ಈ ಬಾಕ್ಸಲ್ಲಿ ಕೂಡ 8 ಬಂದಿದೆ. ಈ ಬಾಕ್ಸಲ್ಲಿ 8 ಎಲ್ಲೂ ಕೂಡ ಇಲ್ಲ. ಓಕೆ, 8 ಅನ್ನೋದು ಎಲ್ಲೂ ಕೂಡ ಇಲ್ಲ. ಒಂದು ಲೈನಲ್ಲಿ 8, ಈ ಲೈನಲ್ಲಿ 8 ಬಂದಿದೆ. ಓಕೆ, ಈಗ ಬಾಕ್ಸ್ ನೋಡಾಯಿತು. ಈಗ ಲೈನ್ಗಳಲ್ಲಿ ನೋಡಿದರೆ ಈ ಲೈನಲ್ಲಿ 8 ಬಂದಿದೆ. ಓಕೆ, ಈ ಲೈನಲ್ಲಿ ಕೂಡ 8 ಬಂದಿದೆ. ನಮಗೆ ಈ ಬಾಕ್ಸ್ಗೆ 8ನ ಅಗತ್ಯತೆ ಇದೆ. ಸೊ ಈ ಲೈನಲ್ಲಿ ಕೂಡ 8 ಬಂದಿದೆ, ಈ ಲೈನಲ್ಲಿ ಕೂಡ 8 ಬಂದಿದೆ. ಹಾಗಾದರೆ ಇಲ್ಲಿ 8 ಫಿಲ್ ಮಾಡೋ ಹಾಗಿಲ್ಲ, ಇಲ್ಲೂ ಕೂಡ 8 ಫಿಲ್ ಮಾಡೋ ಹಾಗಿಲ್ಲ. ಇಲ್ಲಿ ಮಾಡ್ಬೋದು, ಈ ಲೈನಲ್ಲಿ ಎಲ್ಲೂ ಕೂಡ 8 ಇಲ್ಲ. ಸೊ ಈಗ ಹೀಗೆ ಅಡ್ಡವಾಗಿ ನೋಡಿ ಆಯಿತು. ಈಗ ಲಂಬವಾಗಿ ನೋಡೋಣ. 8 ಎಲ್ಲರೂ ಬಂದಿದೆಯಾ? ಎಲ್ಲೂ ಕೂಡ ಬಂದಿಲ್ಲ ಅಲ್ವಾ. ಸೊ ನಾವು 8ಅನ್ನು ಇಲ್ಲಿ ಬರಿಬೋದು. ನೋಡಿ, ಇಲ್ಲಿ ನಾನು ಇಲ್ಲಿ 8ಅನ್ನು ಬರಿತೀನಿ. ಓಕೆ, 8 ಇದು ಒಂದಾಯಿತು. ಈಗ 7 ನೋಡೋಣ. ನೆಕ್ಸ್ಟ್ ಇರೋದು 7 ಈ ಬಾಕ್ಸಲ್ಲಿದೆ, ಈ ಬಾಕ್ಸಲ್ಲಿದೆ, ಈ ಬಾಕ್ಸಲ್ಲಿ ಇಲ್ಲ. ಈ ಲೈನಲ್ಲಿ 7 ಇದೆ, ಈ ಲೈನಲ್ಲಿ 7 ಇದೆ. ಸೊ ನಾವು ಇಲ್ಲೂ ಕೂಡ 7 ಫಿಲ್ ಮಾಡೋ ಹಾಗಿಲ್ಲ. ಈ ಲೈನಲ್ಲಿ 7 ಬಂದಿರೋದ್ರಿಂದ ಇಲ್ಲಿ ಕೂಡ 7 ಫಿಲ್ ಮಾಡೋ ಹಾಗಿಲ್ಲ. ಹಾಗಿದ್ರೆ ಇಲ್ಲಿ ಫಿಲ್ ಮಾಡ್ಬೋದಾ? ಮಾಡಬಹುದು. ಬಟ್ ಇಲ್ಲಿ 7 ಇಲ್ಲ, ಇಲ್ಲಿ 7 ಇಲ್ಲ. ಇಲ್ಲಿ ತುಂಬಬೇಕು, ಇಲ್ಲಿ ತುಂಬಬೇಕು ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತಲ್ವಾ. ಸೊ ಕನ್ಫ್ಯೂಷನ್ ಆದಾಗ ಬಿಟ್ಬಿಡಬೇಕು. ಓಕೆ, ಈ 7 ಅನ್ನೋದನ್ನ ಬಿಟ್ಬಿಡಬೇಕು. ಓಕೆ, ನೆಕ್ಸ್ಟ್ ಬರೋಣ. ಈಗ ನೋಡಿ, ಈ ಲೈನಿಗೆ ಬರೋಣ. ಕಾಣಿಸ್ತಿದೆ ಅನ್ಕೋತೀನಿ. ಈ ಲೈನಿಗೆ ಬರೋಣ. ಈ ಬಾಕ್ಸಲ್ಲಿ 7 ಇದೆ, ಈ ಬಾಕ್ಸಲ್ಲಿ ಕೂಡ 7 ಇದೆ, ಈ ಬಾಕ್ಸಲ್ಲಿ 7 ಅನ್ನೋದು ಇಲ್ಲ. ಸೊ ಈ ಲೈನಲ್ಲಿ 7 ಇದೆಯಾ? ಇದೆ. ಹಾಗಾದರೆ ಇಲ್ಲಿ ಫಿಲ್ ಮಾಡೋ ಹಾಗಿಲ್ಲ. ಈ ಲೈನಲ್ಲಿ 7 ಇದೆಯಾ? ಇಲ್ಲಿದೆ. ಸೊ ಇಲ್ಲಿ ಫಿಲ್ ಮಾಡೋ ಹಾಗಿಲ್ಲ. ಈ ಲೈನಲ್ಲಿ 7 ಇಲ್ಲ, ಅಡ್ಡವಾಗಿ ಕೂಡ ಇಲ್ಲ, ಈ ಕಡೆ ಲಂಬವಾಗಿ ಕೂಡ 7 ಎಲ್ಲೂ ಕೂಡ ಇಲ್ಲ. ಸೊ 7 ಇದಕ್ಕೆ ಈ ಬಾಕ್ಸ್ಗೆ ಅಗತ್ಯತೆ ಇರೋದ್ರಿಂದ 7ಅನ್ನು ಇಲ್ಲಿ ಬರೀಬಹುದು. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಬರೋಣ. ಈ ಬಾಕ್ಸಲ್ಲಿ 7 ಇದೆ, ಈ ಬಾಕ್ಸ್ಗೆ 7 ಅವಶ್ಯಕತೆ ಇದೆ ಅಲ್ವಾ. 7 ಅವಶ್ಯಕತೆ ಇರೋದ್ರಿಂದ ಈ ಲೈನಲ್ಲಿ ಬರೀಬಹುದಾ? ಬರೆಯೋ ಹಾಗಿಲ್ಲ. ಈ ಲೈನಲ್ಲಿ ಬರಿಬೋದಾ? ಇಲ್ಲೂ ಕೂಡ 7 ಇರೋದ್ರಿಂದ ಈ ಲೈನಲ್ಲಿ ಇಲ್ಲಿ ಬರೆಯೋ ಹಾಗಿಲ್ಲ. ಓಕೆ, ಈ ಲೈನಲ್ಲಿ ಬರಿಬಹುದಾ? ಬರೆಯೋ ಹಾಗಿಲ್ಲ. ಈ ಲೈನಲ್ಲಿ ಬರಿಬಹುದಾ? ಇಲ್ಲಿ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಕೂಡ ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೂಡ ನಮ್ಗೆ ಹಾಗೆ ಆಯ್ತಲ್ವಾ, ಇಲ್ಲೂ ಕೂಡ ಹಾಗೆ ಆಗ್ತದೆ. ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು. ಇಲ್ಲಿ ಬರೆದ್ರೆ ನೆಕ್ಸ್ಟ್ ಈ ಲೈನಲ್ಲಿ ಬರೆಯೋ ಹಾಗಿಲ್ಲ, ಇದನ್ನು ಇಲ್ಲಿ ಬರಿಬೇಕು. ಸೊ ಹೀಗಾಗತ್ತಲ್ವಾ. ಸೊ ಇದನ್ನು ಆಮೇಲೆ ನೋಡೋಣ. ಓಕೆ, ನೆಕ್ಸ್ಟ್ ಅಂಕಿಗೆ ಬರೋಣ. ಇದು ಒಂದು ಟ್ರಿಕ್ಸ್. ಈ ಥರ ಕೂಡ ಫಿಲ್ ಮಾಡ್ಕೊಂಡು ಬರ್ಬೋದು. ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಯಾವ ಲೈನಲ್ಲಿ ಜಾಸ್ತಿ ಅಂಕೆಗಳಿದೆ ಗಮನಿಸ್ತಾ ಹೋಗಿ. ಓಕೆ, ನೋಡಿ, ಈ ಲೈನಲ್ಲಿ 3 ಸಂಖ್ಯೆ ಇದೆ, ಈ ಲೈನಲ್ಲಿ 6 ಸಂಖ್ಯೆ ಇದೆ, ಈ ಲೈನಲ್ಲಿ 3, ಈ ಲೈನಲ್ಲಿ 3, ಈ ಲೈನಲ್ಲಿ 4, ಈ ಲೈನಲ್ಲಿ 5, ಈ ಥರ ಸಂಖ್ಯೆಗಳು ನೋಡ್ತಾ ಹೋಗಿ. ಯಾವ ಲೈನಲ್ಲಿ ಜಾಸ್ತಿ ಇದೆ ಅನ್ನೋದು ನೋಡಿ. ಈ ಲೈನಲ್ಲಿ ಜಾಸ್ತಿ ಇದೆ ಅಲ್ವಾ. ಸೊ ಈ ಲೈನಲ್ಲಿ ಜಾಸ್ತಿ ಇದೆ. ಇಲ್ಲಿ 1 to 9ವರೆಗೂ ಸಂಖ್ಯೆ ಬರಬೇಕಲ್ವಾ. ಈ ಲೈನಲ್ಲಿ 1 to 9ವರೆಗೂ ಸಂಖ್ಯೆ ಬರಬೇಕು. ಆದರೆ ಯಾವ ಸಂಖ್ಯೆ ಬೇಕು ಅನ್ನೋದು ನೋಡ್ಕೊಳ್ಳಿ. 2 ಇದೆ, 4 ಇದೆ, 3 ಇದೆ, 5 ಇದೆ, 7 ಇದೆ, 8 ಇದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಸಂಖ್ಯೆ ಬರಬೇಕು? ಒಂದು 9 ಬರಬೇಕು, 1 ಬರಬೇಕು, ಹಾಗೆ 6 ಬರಬೇಕು ಅಲ್ವಾ. ಈಗ ನೋಡಿ, ಈ ಲೈನಲ್ಲಿ ಆರಾಮ್ಸೆ ನಾವು ಫಿಲ್ ಮಾಡ್ಬೋದು. 1 ಬೇಕಲ್ವಾ, ಈ ಲೈನ್ಗೆ 1 ಬೇಕು. ಇಲ್ಲಿ ಬರೆಯೋಣ 1 ಅಂತ ಹೇಳಿದ್ರೆ, ಈ ಬಾಕ್ಸಲ್ಲಿ ಆಲ್ರೆಡಿ 1 ಇದೆ. ಇಲ್ಲಿ ಬರೆಯೋಣ 1 ಬರಿಬಹುದು ಅಲ್ವಾ. ಎಲ್ಲೂ ಕೂಡ 1 ಇಲ್ಲ, ಈ ಲೈನಲ್ಲಿ ಇಲ್ಲ, ಇಲ್ಲೂ ಕೂಡ ಇಲ್ಲ. ಸೊ ಇಲ್ಲಿ 1 ಬರಿಬೋದು. ನೋಡಿ, ಇಲ್ಲಿ ನೋಡೋಣ, ಇಲ್ಲಿ 1 ಬರಿಬಹುದಾ? ಈ ಲೈನಲ್ಲಿ ಆಲ್ರೆಡಿ 1 ಇದೆ. ಸೊ ಇಲ್ಲಿ ಆಗೋದಿಲ್ಲ, ಇಲ್ಲಾಗೋದಿಲ್ಲ, ಇಲ್ಲಾಗೋದಿಲ್ಲ. ಇಲ್ಲಿದೆಯಾ? ನೋಡಿ, ಇಲ್ಲಿ ಇವಾಗ 1 ಅನ್ನೋದನ್ನ ಬರಿಬಹುದು. ಓಕೆ, ಇಲ್ಲಿ 1 ಅನ್ನೋದನ್ನ ಬರಿಬಹುದು. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಇದೆ, 6 ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ 6 ಬರಿಬಹುದಾ? ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದಾ? ಬರಿಬಹುದು.
ಇಲ್ಲಿ ಬರಿಬಹುದಾ? ಬರಿಬಹುದು. ಆದರೆ ಹೇಗೆ ಬರೆಯೋದು? ಬರೆಯೋಕ್ಕಾಗಲ್ಲ ಅಲ್ವಾ? ಈಗ ಸದ್ಯಕ್ಕೆ ಆಗಲ್ಲ. ನೆಕ್ಸ್ಟ್ ಬರಿಬಹುದು. ಸೊ ಇದನ್ನು ಕೂಡ ಹೇಗೆ ಓಕೆ, ನೆಕ್ಸ್ಟ್ ಬರೋಣ. ಈಗ ಇಲ್ಲಿ ನೋಡಿ, ಇಲ್ಲಿ 7 ಇದೆ, 7 ಇದೆ, 7 ಇದೆ. ನೆಕ್ಸ್ಟು ಇಲ್ಲಿ 4 ಇದೆ, ಈ ಬಾಕ್ಸಲ್ಲಿ 4 ಇದೆ. ಬಟ್ ಈ ಬಾಕ್ಸಲ್ಲಿ 4 ಇದೆಯಾ? 4 ಇಲ್ಲ ಅಲ್ವಾ? ನೋಡಿ, ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲೂ ಕೂಡ ಬರೆಯೋ ಹಾಗಿಲ್ಲ, ಇಲ್ಲೂ ಕೂಡ ಬರೆಯೋ ಹಾಗಿಲ್ಲ, ಇಲ್ಲೂ ಕೂಡ ಬರೆಯೋ ಹಾಗಿಲ್ಲ. ಆಲ್ರೆಡಿ 4 ಇದೆ ಈ ಲೈನಲ್ಲಿ, ಬಾಕ್ಸಲ್ಲಿಲ್ಲ ಬಟ್ ಈ ಲೈನಲ್ಲಿದೆ. ಅರ್ಥ ಆಯ್ತಾ? ಇಲ್ಲೂ ಕೂಡ ನೋಡಿ, ಈ ಬಾಕ್ಸಲ್ಲಿಲ್ಲ, ಈ ಲೈನಲ್ಲಿದೆ, ಈ ಲೈನಲ್ಲಿ ಕೂಡ ಇದೆ 4. ಈ ಲೈನಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಇಲ್ಲಿ ಬರೆಯೋ ಹಾಗಿಲ್ಲ, ಈ ಲೈನಲ್ಲಿ ಬರೆಯೋ ಹಾಗಿಲ್ಲ. ಬಟ್ ಈ ಲೈನಲ್ಲಿ ಇದೆಯಾ? ಎಲ್ಲೂ ಕೂಡ ಇಲ್ಲ. ಇಲ್ಲಿ ನಾವು 4 ಅನ್ನೋದನ್ನ ಬರಿಬಹುದು. ನೋಡಿ, ಇಲ್ಲಿ 4 ಅನ್ನೋದನ್ನ ಬರಿಬಹುದು. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಬರೋದಾದರೆ ಹೀಗೆ ಒಂದೊಂದೇ ಬಾಕ್ಸ್ನ ಫಿಲ್ ಮಾಡ್ತಾ ಬರಬೇಕು. ಆಯಿತಾ? ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಆ ಸಂಖ್ಯೆ ಬಿಟ್ಟು ಅಥವಾ ಆ ಅಂಕೆ ಬಿಟ್ಟು ನೆಕ್ಸ್ಟ್ ಅಂಕೆಗೆ ನಾವು ಹೋಗಬೇಕು. ಓಕೆ, ನೋಡಿ, ಇಲ್ಲಿ 1 ಇದೆ, 2 ಇದೆ, 3 ಇಲ್ಲ, 3 ಇಲ್ಲ. 3 ಬರೀಬಹುದಾ? ಇಲ್ಲಿ ಬರೆಯೋ ಹಾಗಿಲ್ಲ. ಯಾಕೆ ಬರೆಯೋ ಹಾಗಿಲ್ಲ? ಈ ಲೈನೆಲ್ಲ ಆಲ್ರೆಡಿ 3 ಇದೆ. ಸೊ ಇಲ್ಲೆಲ್ಲಾದರೂ ಬರೀಬಹುದು. ಓಕೆ, ಇವಾಗ ನೆಕ್ಸ್ಟ್ ಬರೋಣ. ಇಲ್ಲಿ 8 ಇದೆ, ಇಲ್ಲಿ 8 ಇದೆ ಅಲ್ವಾ? ಇಲ್ಲಿ 8, ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಇಲ್ಲೂ 8 ಇದೆ. ಸೊ ಇಲ್ಲೆಲ್ಲೂ ಕೂಡ 8ನ ಅವಶ್ಯಕತೆ ಇಲ್ಲ. ಈ ಲೈನ್ ನೋಡಿ, 8 ಇದೆ, 8 ಇದೆ, 8 ಇದೆ. ಸೊ ಇಲ್ಲೂ ಕೂಡ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಲೈನಲ್ಲಿ 8 ಇದೆ, ಬಟ್ ಈ ಬಾಕ್ಸಲ್ಲಿ 8 ಅನ್ನೋದು ಇಲ್ಲ. ಸೊ ಇಲ್ಲಿ 8 ಬರಿಬಹುದಾ? 8 ಬರೆಯೋ ಹಾಗಿಲ್ಲ. ಈ ಲೈನಲ್ಲಿ ಆಲ್ರೆಡಿ 8 ಬಂದಿದೆ, ಈ ಲೈನಲ್ಲಿ 8 ಬಂದಿದೆ. ಸೊ ಇಲ್ಲಿ ಬರಿಬಹುದಾ? ಇಲ್ಲೂ ಕೂಡ 8 ಬಂದಿದೆ. ನೋಡಿ, ಇಲ್ಲೂ ಕೂಡ 8 ಬಂದಿದೆ. ಇಲ್ಲಿ ಬರಿಬಹುದಾ? ಇಲ್ಲೂ ಕೂಡ 8 ಅನ್ನೋದು ಬಂದಿದೆ. ಸೊ ಎಲ್ಲಿ ಬರಿಬಹುದು? ಸೊ ಇಲ್ಲಿ 8 ಬರಿಬೋದು, ಇಲ್ಲ 8 ಬರಿಬೋದು. ಕನ್ಫ್ಯೂಷನ್ ಆಗುತ್ತಲ್ವಾ? ಸೊ ಇದನ್ನು ಬಿಟ್ಬಿಡಿ. ಇವಾಗ ನೆಕ್ಸ್ಟ್ ಬರೋಣ. ಮತ್ತೆ 8 ಎಲ್ಲಿಲ್ಲ? ಈ ಬಾಕ್ಸಲ್ಲಿ 8 ಇದೆ ಅಲ್ವಾ? ಈ ಬಾಕ್ಸಲ್ಲಿ 8 ಇದೆ, ಬಟ್ ಈ ಬಾಕ್ಸಲ್ಲಿ 8 ಇಲ್ಲ. ಓಕೆ, ಈ ಲೈನಲ್ಲಿ ಬರೆಯೋಣ ಅಂತ ಹೇಳಿದ್ರೆ ಆಲ್ರೆಡಿ ಈ ಲೈನಲ್ಲಿ 8 ಬಂದಿದೆ ಅಲ್ವಾ? ಇಲ್ಲಿ ಬಂದುಬಿಟ್ಟಿದೆ. ನಾವು 8 ಬರೆಯೋ ಹಾಗಿಲ್ಲ. ಇಲ್ಲಿ ಬರೆಯೋಣ ಅಂತ ಹೇಳಿದ್ರೆ ಇಲ್ಲೂ ಕೂಡ 8 ಬಂದುಬಿಟ್ಟಿದೆ. ಈ ಲೈನಲ್ಲಿ, ಈ ಬಾಕ್ಸಲ್ಲಿ ಇಲ್ಲ, ಬಟ್ ಈ ಲೈನಲ್ಲಿದೆ. ನೋಡಿ, ಇಲ್ಲಿ ಬರಿಬಹುದು. ಓಕೆ, ಇಲ್ಲಿ ಬರಿಬಹುದು. ಇಲ್ಲಿ ಬರಿಬಹುದಾ? ಇಲ್ಲಿ 8 ಇದೆ ಅಲ್ವಾ? ಸೊ ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲಿ ಬರೆಯೋ ಹಾಗಿಲ್ಲ. ಮತ್ತೆ ಎಲ್ಲಿ ಬರಿಬಹುದು? ಇಲ್ಲಿ ಇಲ್ಲ, 8 ಇಲ್ಲ ಅಲ್ವಾ? ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಗ್ಯಾಪ್ ಇರೋದು ಇಲ್ಲಿ. ಸೊ ಇಲ್ಲಿ ನಾವು 8ಅನ್ನು ಬರಿಬಹುದು. ಅರ್ಥ ಆಯ್ತಾ? ಸೊ ಎಲ್ಲ ಕಡೆ ಯಾವಾಗ 8 ಆಯಿತು. ಮತ್ತೆ ನಮ್ಗೆ ಎಲ್ಲಿ ಸಿಗಲಿಲ್ಲ ಹೇಳಿ? 8 ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿರಲಿಲ್ಲ ಅಲ್ವಾ? ಈ ಲೈನಲ್ಲಿ. ಈಗ ನೋಡೋಣ, 8 ಇಲ್ಲಿ ಬರಿಬಹುದಾ? ಇಲ್ಲಿದೆ ಆಲ್ರೆಡಿ ಈ ಲೈನಲ್ಲಿ ಅಲ್ವಾ? ಇಲ್ಲೂ ಕೂಡ ಇಲ್ಲ. ಇಲ್ಲಿ ಬರಿಬಹುದಾ? ಇಲ್ಲಿ 8 ಇದೆ, ಈ ಲೈನಲ್ಲಿ ಕೂಡ ಬರೆಯೋ ಹಾಗಿಲ್ಲ. ಇಲ್ಲಿ ಬರಿಬಹುದಾ? ಇಲ್ಲೂ ಕೂಡ 8 ಬಂದುಬಿಟ್ಟಿದೆ ಈ ಲೈನಲ್ಲಿ. ಇಲ್ಲ, ಇಲ್ಲೂ ಬರೆಯೋ ಹಾಗಿಲ್ವಾ? ಇಲ್ಲೂ ಬರೆಯೋ ಹಾಗಿಲ್ಲ, ಇಲ್ಲೂ ಬರೆಯೋ ಹಾಗಿಲ್ಲ. ಮತ್ತು ಇಲ್ಲಿದೆಯಾ 8? ನೋಡಿ, ಈ ಲೈನಲ್ಲಿ ಏನಾದ್ರು 8 ಬಂದಿದೆಯಾ? ಇಲ್ಲ ಅಲ್ವಾ? ಸೊ ಇಲ್ಲಿ 8ಅನ್ನು ಬರಿಬೇಕು. ಅರ್ಥ ಆಯ್ತಾ? ಸೊ ಹೀಗೆ 8 ಅನ್ನೋದನ್ನ ನಾವು ಫಿಲ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಯಾವುದು ನಿಮಗೆ ಜಾಸ್ತಿ ಕಾಣಿಸ್ತಿರತ್ತೆ ಸಂಖ್ಯೆ, ಆಯಿತಾ? ಜಾಸ್ತಿ ಈಗ 8 ಅಂತ ಪದೇ ಪದೇ ಬಂದಿದೆ ಅಲ್ವಾ? ಅದನ್ನು ತೊಗೊಂಡ್ವಿ. 7 ತೊಗೊಂಡ್ವಿ. ಇವಾಗ ಮತ್ತೆ ಯಾವ್ದು ಜಾಸ್ತಿ ಇದೆ ನೋಡಿ. ಮತ್ತೆ 5 ತೊಗೊಳ್ಳೋಣ. ಓಕೆ, ಈಗ ನಾವು 5 ತೊಗೊಳ್ಳೋಣ. ಈ ಬಾಕ್ಸಲ್ಲಿ ಆಲ್ರೆಡಿ 5 ಇದೆ, ಈ ಬಾಕ್ಸಲ್ಲಿ ಆಲ್ರೆಡಿ 5 ಇದೆ, ಆಯಿತಾ? ಇದರಲ್ಲಿ 5 ಇದೆಯಾ? ಇಲ್ಲ ಅಲ್ವಾ? ಇಲ್ಲಿ ಬರೆಯೋ ಹಾಗಿಲ್ಲ ನಾವು. ಓಕೆ, ಯಾಕಂದರೆ ಈ ಲೈನಲ್ಲಿ ಬಂದಿದೆ. ಇಲ್ಲಿ ಬರಿಬಹುದಾ? ಆಲ್ರೆಡಿ ಇಲ್ಲಿ ಬಂದಿದೆ 5. ಓಕೆ, ಇಲ್ಲೂ ಬರೆಯೋ ಹಾಗಿಲ್ಲ, ಇಲ್ಲಿ ಬರೆಯೋ ಹಾಗಿಲ್ಲ. ಗ್ಯಾಪ್ ಇರೋದೆಲ್ಲಿ? ಇನ್ನೊಂದು ಇಲ್ಲಿ ಅಲ್ವಾ? ಸೊ ಇಲ್ಲಿ 5ಅನ್ನು ಬರಿಬೇಕು. ಆಯಿತಾ? ಸೊ 5 ಆಯಿತು. ಈಗ ಇಲ್ಲಿ 5 ಇದೆ. ಓಕೆ, ಇಲ್ಲಿ 5 ಇದೆ, ಈ ಬಾಕ್ಸಲ್ಲಿ ಕೂಡ 5 ಇದೆ. ಈ ಬಾಕ್ಸಲ್ಲಿ 5 ಇದೆಯಾ? ಈ ಬಾಕ್ಸಲ್ಲಿ 5 ಇಲ್ಲ. ಇಲ್ಲಿ ಬರೆಯೋ ಹಾಗಿಲ್ಲ, ಯಾಕಂದರೆ ಈ ಲೈನಲ್ಲಿ ಬಂದಿದೆ. ಇಲ್ಲಿ ಬರಿಬಹುದಾ? ಇಲ್ಲೂ ಕೂಡ ಬಂದಿದೆ. ಇಲ್ಲಿ ಬರಿಬಹುದಾ? ಬರಿಬಹುದು, ಬಟ್ 2 ಕಡೆ ಇದೆ. ಇಲ್ಲೂ ಬರೀಬಹುದು, ಇಲ್ಲೂ ಬರಿಬಹುದು. ಓಕೆ, ಸೊ ಇದನ್ನು ಕೂಡ ಹಾಗೆ ಬಿಟ್ಟಿರೋಣ. ಆಯಿತಾ? ಈಗ ಮತ್ತೆ ಇಲ್ಲಿ ಬರೋಣ. 1 ಇದೆ, ಈ ಲೈನ್ಗೆ 4 ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಈ ಲೈನ್ಗೆ 4 ಅವಶ್ಯಕತೆ ಇದೆ, ಈ ಲೈನ್ಗೆ 4 ಅವಶ್ಯಕತೆ ಇದೆ. ಬಟ್ ಈ ಬಾಕ್ಸ್ಗೆ ಇದೆಯಾ? ಇಲ್ಲ. ಸೊ ಇಲ್ಲಿ ಫಿಲ್ ಮಾಡೋ ಹಾಗಿಲ್ಲ 4. ಈ ಲೈನಿಗೆ 4 ಅವಶ್ಯಕತೆ ಇದೆ, ಬಟ್ ಈ ಬಾಕ್ಸಲ್ಲಿ ಕೂಡ ಆಲ್ರೆಡಿ 4 ಇದೆ. ಬಟ್ ಇಲ್ಲಿ ಇಲ್ಲ, ಈ ಲೈನ್ಗೆ ಅವಶ್ಯಕತೆ ಇದೆ, ಬಟ್ ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲಿ ಬರೆಯೋ ಹಾಗಿಲ್ಲ. ಈ ಲೈನಲ್ಲಿ ಕೂಡ ಆಲ್ರೆಡಿ 4 ಬಂದಿದೆ, ಈ ಲೈನಲ್ಲಿ ಕೂಡ ಆಲ್ರೆಡಿ 4 ಬಂದಿದೆ. ಸೊ ಎಲ್ಲಿ ಬರಿಬಹುದು ಅಂತ ಹೇಳಿದರೆ ಸೆಂಟ್ರಲ್ಲಿ 4 ಅನ್ನೋದನ್ನ ಬರಿಬಹುದು. ಅರ್ಥ ಆಯ್ತಲ್ವಾ? ಇಲ್ಲಿ 4 ಅನ್ನೋದನ್ನ ಬರಿಬಹುದು. ಹೀಗೆ ನೀವೇ ಇವಾಗ ನೋಡ್ಕೊಳ್ತಾ ಬನ್ನಿ. ಲೈನ್ ನೋಡ್ಕೋಬೇಕು, ಬಾಕ್ಸ್ ನೋಡ್ಕೋಬೇಕು, ಈ ಲೈನು ನೋಡ್ಕೋಬೇಕು, ಈ ಲೈನು ನೋಡ್ಕೋಬೇಕು, ಮತ್ತು ಬಾಕ್ಸ್ ನೋಡ್ಕೋಬೇಕು. ರಿಪೀಟ್ ಆಗಬಾರ್ದು, ಯಾವುದೇ ಅಂಕೆಗಳು ರಿಪೀಟ್ ಆಗಬಾರ್ದು. ಇಲ್ಲಿ 1 to 9ವರೆಗೂ ಇದ್ದರೆ, ಇಲ್ಲಿ 1 to 9ವರೆಗೂ ಇದ್ದರೆ, ಇಲ್ಲೂ ಕೂಡ 1 to 9, ಇಲ್ಲೂ ಕೂಡ 1 to 9. ಆಯಿತಾ? ಯಾವುದೇ ಅಂಕೆಗಳು ರಿಪೀಟ್ ಆಗ ಸ್ವಲ್ಪ ವೇಟ್ ಮಾಡಿ ನೋಡಬೇಕು. ಇಲ್ಲಿ ಬರೋಣ. ಓಕೆ, ಇಲ್ಲಿ ನಮಗೆ 1 ಇದೆ, 2 ಬೇಕು, 3 ಬೇಕು, 5 ಬೇಕು, 6 ಬೇಕು, ಇಷ್ಟು ಬೇಕು. ಆಯಿತಾ? ಈ ಲೈನ್ಗೆ ಇಷ್ಟು ಬೇಕು. 2 ಬರಿಬಹುದಾ? ಇಲ್ಲಿ ಈ ಲೈನಲ್ಲಿ ಬರಿಬಹುದಾ? ಇಲ್ಲಿ ಬರೆಯೋಂಗಿಲ್ಲ, ಇಲ್ಲಿ ಆಲ್ರೆಡಿ 2 ಬಂದಿದೆ. ಇಲ್ಲಿ ಬರಿಬಹುದಾ? ಬರಿಬಹುದು. ಆಯಿತಾ? ಇಲ್ಲಿ ಬರಿಬಹುದು, 2 ಬರಿಬಹುದು. ಇಲ್ಲಿ ಬರಿಬಹುದಾ? ಬರಿಬಹುದು. ಸೊ ಕನ್ಫ್ಯೂಷನ್ ಆಗುತ್ತೆ
ಹಾಗೆ ಇವೆರಡರಲ್ಲಿ 2 ಬರುತ್ತೆ ಆಯಿತಾ. ಇನ್ನು 3 ನೋಡೋದಾದರೆ ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲಿ ಬರಿಬಹುದು 3 ಇಲ್ಲಿ ಬರಿಬಹುದು. ಆಮೇಲೆ 5 ಇಲ್ಲಿ ಬರಿಬಹುದು. ಸೊ ಫುಲ್ ಕನ್ಫ್ಯೂಷನ್ ಅಲ್ವಾ. ಈಗ ನೋಡಿ ಹೀಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನಿಧಾನವಾಗಿ ಯೋಚನೆ ಮಾಡಬೇಕು. ಎಲ್ಲಿ ಹೆಚ್ಚಿಗೆ ಇರುವಂಥ ಅಂಕೆ ಇದೆ ಅಂದರೆ ರಿಪೀಟ್ ಆಗಿರುತ್ತಲ್ವಾ. ರಿಪೀಟ್ ಮೀನ್ಸ್ ಈ ಬಾಕ್ಸಲ್ಲಿ ಇರುತ್ತೆ, ಈ ಬಾಕ್ಸಲ್ಲಿ ಇರುತ್ತೆ, ಯಾವುದೋ ಒಂದು ಬಾಕ್ಸಲ್ಲಿ ಇರೋದಿಲ್ಲ, ಅಥವಾ ಈ ಲೈನಲ್ಲಿ ಇರುತ್ತೆ, ಈ ಲೈನಲ್ಲಿ ಇರುತ್ತೆ, ಈ ಲೈನಲ್ಲಿ ಇರೋದಿಲ್ಲ. ಆ ಥರ ನಾವು ಹುಡುಕ್ತಾ ಹೋಗಬೇಕು. ನೋಡಿ ಎಲ್ಲ 1 2 3 ಆಯಿತು, 4 ಆಯಿತು, 5 ಆಯಿತು, 6 ಬರಿಬೇಕು. ಇದಕ್ಕೂ 6 ಬೇಕು, ಇಲ್ಲೂ ಕೂಡ 6 ಬೇಕು ಅಲ್ವಾ. ಇಲ್ಲಿ 2 ಬರೆಯೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ 2 ಇದೆ. ಇಲ್ಲಿ 2 ಬರಿಬಹುದಾ? 2 ಬರಿಬಹುದು, 2 ಬರಿಬಹುದು. ಸೊ ಇಲ್ಲಿ ಬರೆಯೋಣ. ಒಂದು ನಿಮಿಷ, ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಬನ್ನಿ, ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ ಇವಾಗ ಒಂದೊಂದೇ ಬಾಕ್ಸ್ ನೋಡ್ತಾ ಹೋಗೋಣ, ಯಾವ್ಯಾವ ಅಂಕೆಗಳು ಬೇಕು ಯಾವ್ಯಾವ ಬಾಕ್ಸ್ಗೆ ಅಂತ ಹೇಳ್ಕೊಂಡು. ಸೊ ಜಾಸ್ತಿ ಇರೋದು ನೋಡಿ, ಇದು ಸ್ವಲ್ಪ ಜಾಸ್ತಿ ಫಿಲ್ ಆಗಿದೆ. ಮತ್ತು ಇಲ್ಲಿ ಮೂರು ಅಂಕೆಗಳು ಮಾತ್ರ ಬೇಕು. ಯಾವ್ಯಾವುದು? 1 ಬೇಕು, 2 ಬೇಕು, 3 ಇದೆ, 4 ಇದೆ, 5 ಇದೆ, 6 ಬೇಕು. ಓಕೆ, 1 ಬೇಕು, 2 ಬೇಕು, 6 ಬೇಕು. ಇಲ್ಲಿ 1 ಬರೆಯೋಣ. ಹೇಗೆ ಬರೆಯೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಲೈನಲ್ಲಿ ಆಲ್ರೆಡಿ 1 ಇದೆ ಅಲ್ವಾ. ಸೊ ಇಲ್ಲಿ ಬರೆಯೋಂಗಿಲ್ಲ, ಖಾಲಿ ಇರೋದು ಇಲ್ಲಿ. ಸೊ ಇಲ್ಲಿ 1 ಬರ್ಕೊಳ್ಳೋಣ. ಓಕೆ, 1. ಇನ್ನೇನು ಬೇಕು? 2 ಬೇಕು. 2 ಅಲ್ವಾ. 2 ಇಲ್ಲಿ ಬರಿಬಹುದು, ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು, ಇಲ್ಲಿ ಬರಿಬಹುದು. 6 ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು. ಈ ಲೈನಲ್ಲಿ ಕೂಡ ಎಲ್ಲೂ ಇಲ್ಲ, ಬಾಕ್ಸಲ್ಲಿ ಕೂಡ ಎಲ್ಲೂ ಇಲ್ಲ ಅಲ್ವಾ. ಸೊ ಇದನ್ನು ಕೂಡ ವೆಯ್ಟ್ ಮಾಡಬೇಕು. ಈಗ ಈ ಬಾಕ್ಸಲ್ಲಿ ಬರೋಣ. 1 ಇದೆ, 2 ಇಲ್ಲ ಅಲ್ವಾ. 2 ಬರಿಬಹುದಾ? ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲೂ ಕೂಡ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಯಾಕಂದರೆ ಇಲ್ಲಿ ಕೂಡ ಇಲ್ಲ, ಇಲ್ಲಿ ಕೂಡ ಇಲ್ಲ. 2 ಬರಿಬಹುದು. ನೋಡೋಣ, 2 ಇಲ್ಲಿ ಇಟ್ಕೊಳ್ಳೋಣ. 3 ಇದೆ ಬಾಕ್ಸಲ್ಲಿ. 3 ಈ ಲೈನಲ್ಲಿ ಬರೆಯೋ ಹಾಗಿಲ್ಲ, ಬಟ್ ಈ ಲೈನಲ್ಲಿ ಬರಿಬಹುದು. ಓಕೆ, 2 ಬರಿಬಹುದು, 3 ಬರಿಬಹುದು. 4 ಇದೆ, 5 ಇದೆ, 6 ಕೂಡ ಇಲ್ಲ. 7 ಈ ಬಾಕ್ಸಲ್ಲಿದೆ, ಈ ಬಾಕ್ಸಲ್ಲಿದೆ, ಈ ಬಾಕ್ಸಲ್ಲಿ ಇಲ್ಲ. 7 ಇಲ್ಲಿ ಬರಿಬಹುದಾ? ಬರೆಯೋ ಹಾಗಿಲ್ಲ. ಇಲ್ಲಿ ಬರಿಬಹುದಾ? ಬರೆಯೋ ಹಾಗಿಲ್ಲ. ಇಲ್ಲಿ ಬರಿಬಹುದಾ? ಇಲ್ಲಿ ಕೂಡ 7 ಆಲ್ರೆಡಿ ಲೈನಲ್ಲಿ ಬಂದಿದೆ, ಮತ್ತು ಇಲ್ಲಿ ಗ್ಯಾಪ್ ಇದೆ ಅಲ್ವಾ. ಇಲ್ಲಿ ನಾವು 7 ಬರೀಬೇಕು. ಓಕೆ, ನೋಡಿ 7 ಬರುತ್ತಲ್ವಾ. ಈಗ 2 1 ಬರೆಯೋಣ. ಓಕೆ, 2 ಇಲ್ಲಿ ಬರಿಬಹುದಾ? ಈ ಗ್ಯಾಪಲ್ಲಿ ಇಲ್ಲಂತೂ ಇಲ್ಲ, ಬಟ್ ಇಲ್ಲಿದೆ ಅಲ್ವಾ. ಇಲ್ಲಿ ಈ ಲೈನಲ್ಲಿ ಆಲ್ರೆಡಿ 2 ಬಂದಿದೆ. ಸೊ ಇವೆರಡರಲ್ಲಿ ಬರೆಯೋ ಹಾಗಿಲ್ಲ, ಇನ್ನು ಗ್ಯಾಪ್ ಇರೋದು ಇಲ್ಲಿ 2 ಬರಿಬಹುದು. ಇವಾಗ ನೋಡಿ ನಿಮಗೆ ಒಂದು ಲೈನ್ ಸಿಕ್ಬಿಡ್ತು. ಓಕೆ, ನೋಡಿ ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇಲ್ಲ. ನಾವೇನು ನೋಡಿದೆ ಈಗ 6 ಬರಿಬಹುದು. ಓಕೆ, ಈ ಲೈನಲ್ಲಿ ಎಲ್ಲ ಅಂಕಿಗಳು ಸಿಕ್ತು ಅಲ್ವಾ. ಹೀಗೆ ಎಲ್ಲ ಲೈನ್ಗಳನ್ನು ನಾವು ಫಿಲ್ ಮಾಡ್ತಾ ಬರಬೇಕು ಆಯಿತಾ. ಇವಾಗ ಇಲ್ಲಿ ಬರೋಣ. 1 ಇದೆ, 2 ಬೇಕು, 3 ಬೇಕು ಅಲ್ವಾ. 3 ಈ ಲೈನಲ್ಲಿ ಬರೆಯೋ ಹಾಗೆ ಇಲ್ಲ. ಈ ಬಾಕ್ಸ್ ಈ ಲೈನಲ್ಲಿ ಯಾಕೆ ಬರೆಯೋ ಹಾಗಿಲ್ಲ ಅಂದರೆ ಆಲ್ರೆಡಿ ಈ ಬಾಕ್ಸ್ 3 ಇದೆ. ಇಲ್ಲಿ ಬರಿಬಹುದಾ? 3 ಇಲ್ಲಿ ನೋಡಿ, ಆಲ್ರೆಡಿ ಈ ಲೈನಲ್ಲಿ 3 ಇದೆ. ಸೊ ಉಳಿದಿರೋದು ಈ ಬಾಕ್ಸ್ 3 ಬರಲಿ. 4 ಇದೆ, 5 ಇದೆ, 6 ಈ ಬಾಕ್ಸ್ಗೆ ಬರಿಬಹುದು. ಯಾಕೆ ನಾನು ಬರಿಬಹುದು ಅಂತ ಹೇಳ್ತೀನಿ ಅಂದರೆ ಈ ಬಾಕ್ಸಲ್ಲಿ ಈ ಲೈನಲ್ಲಿ ಕೂಡ ನಮಗೆ 1 2 3 4 5 6 ಅವಶ್ಯಕತೆ ಇದೆ. ಇಲ್ಲಿ ಬರಿಬಹುದಿತ್ತು ಅಥವಾ ಇಲ್ಲಿ ಬರಿಬಹುದಿತ್ತು ಆಯಿತಾ. ನೋಡೋಣ, ನಾವಿಲ್ಲಿ 6 ಬರ್ಕೊಂಡ್ರೆ 6 ಅಂತ ಬರ್ಕೊಂಡ್ಬಿಟ್ರೆ ಓಕೆ, ನಾವಿಲ್ಲಿ 6 ಅಂತ ಬರ್ಕೊಂಡ್ರೆ 7 8 9 ಬರಿಬಹುದು. ಇಲ್ಲೂ ಕೂಡ 9 ಬರಿಬಹುದು. ಸೊ ಇವಾಗಲೇ ನಾವು 6 ಫಿಲ್ ಮಾಡೋದು ಬೇಡ. ಓಕೆ, ಇಲ್ಲಿ 6 ಫಿಲ್ ಮಾಡ್ಬೋದು, ಇಲ್ಲ 9 ಫಿಲ್ ಮಾಡ್ಬೋದು. ಈ ಲೈನಲ್ಲಿ 6 9 ಬಿಟ್ಟು ಬೇರೆ ಅಂಕಿಗಳನ್ನು ಫಿಲ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಇದೆ ನಮಗೆ ಆಪ್ಷನ್. 9 ಆಲ್ರೆಡಿ ಇದೆ ಇಲ್ಲಿ. ಓಕೆ, 9 ಆಲ್ರೆಡಿ ಇರೋದ್ರಿಂದ ಇಲ್ಲೆಲ್ಲೂ ಕೂಡ ಈ ಲೈನಲ್ಲಿ ಇಲ್ಲಿ 9 ಬರೆಯೋ ಹಾಗಿಲ್ಲ, ಬಟ್ 9 ಅವಶ್ಯಕತೆ ಇದೆ. ಈ ಬಾಕ್ಸಲ್ಲಿ 2 ಗ್ಯಾಪ್ ಇದ್ರೂ ಬರೆಯೋ ಹಾಗಿಲ್ಲ, ಯಾಕಂದರೆ ಆಲ್ರೆಡಿ ಇಲ್ಲಿ 9 ಇದೆ. ಸೊ 9 ಇಲ್ಲಿ ಬರುತ್ತೆ. 9 ಇಲ್ಲಿ ಬಂದರೆ ಈ ಲೈನ್ದು 6 ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ ಲೈನ್ದು 6 ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಓಕೆ, ನೋಡಿ 6 ಇಲ್ಲಿ ಬರುತ್ತೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಸ್ಟ್ಯಾಂಡ್ ಶೇಕ್ ಆಗ್ತಾ ಇದೆ. ಓಕೆ, ನೋಡಿ 6 ಇಲ್ಲಿ ಬಂತು. ನೋಡಿ ಈ ಲೈನಲ್ಲಿ ಕೂಡ ನಿಮಗೆಲ್ಲ ಅಂಕಿಗಳು ಸಿಕ್ತು, ಈ ಲೈನಲ್ಲಿ ಕೂಡ ಎಲ್ಲ ಅಂಕಿಗಳು ಸಿಕ್ತು. ಈ ಲೈನಿಗೆ ಬರೋದಾದರೆ 1 ಇದೆ, 2 ಇಲ್ಲ ಅಲ್ವಾ. 2 ಇಲ್ಲ, 2 ಇಲ್ಲಿ ಬರಿಬಹುದು, ಇಲ್ಲೂ ಬರಿಬಹುದು, ಯಾಕಂದರೆ ಇಲ್ಲೂ ಕೂಡ 2 ಇದೆ, ಇಲ್ಲಿ ಕೂಡ 2 ಇಲ್ಲ. 3 ಇದೆ, 4 ಇದೆ, 5 ಇದೆ, 6 ಇದೆಯಾ. 6 ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು. ಸೊ ಇದನ್ನು ನಾವು ಇಲ್ಲೇ ಬರೆಯೋದು ಬೇಡ. ಇಲ್ಲಿಗೆ ಬರೋಣ. ಇಲ್ಲಿ 1 ಇದೆ, 2 ಇಲ್ಲ, ಇಲ್ಲೂ ಕೂಡ 2 ಅನ್ನೋದು ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈಗ ಇಲ್ಲೂ ಕೂಡ ಬರೆಯೋಕ್ಕಾಗಲ್ಲ. ಈ ಲೈನಿಗೆ ಬರೋಣ ಆಯಿತಾ. ಈ ಲೈನಿಗೆ ಬರೋಣ. 1 ಇದೆ, 2 ಇದೆಯಾ. 2 ಎಲ್ಲೂ ಕೂಡ ಇಲ್ಲ, ಬಟ್ 2 ಅವಶ್ಯಕತೆ ಇದೆ. ಈ ಬಾಕ್ಸ್ಗೆ 2 ಸೊ ಈ ಬಾಕ್ಸ್ಗೆ 2 ಅಂಕಿಗಳು ಬೇಕು ಅಲ್ವಾ. 1 ಇದೆ, 2 ಇಲ್ಲ, 3 ಇದೆ, 4 ಇದೆ, 5 ಇದೆ, 6 ಬೇಕು. 2 ಮತ್ತು 6 ಬೇಕು. 2 ಮತ್ತು 6 ಬರಿಬಹುದಾ? ಬರಿಬಹುದು. ಇಲ್ಲಾರು 2 ಬರಿಬಹುದು, ಇಲ್ಲಾರು 2 ಬರಿಬಹುದು. ನಾವು ಏನು ಮಾಡೋಣ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2 ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಹಾಗೆ ಅಸಂಪ್ಷನ್ ಮಾಡ್ಕೊಂಡು 2 ಅಂತ ಬರೆದ್ರೆ 6 ಬರಿಬಹುದಾ? ಇಲ್ಲಿ 6 ಬರಿಬಹುದು. ಓಕೆ, ಇಲ್ಲಿ 2 ಬರೆದು ಇಲ್ಲಿ 6 ಬರೆದ್ರೆ ಏನಾಗುತ್ತೆ ನೋಡೋಣ. ಇಲ್ಲಿ 2 ಇಲ್ಲಿ 6 ಬರೆದ್ರೆ ಸಣ್ಣದಾಗಿ ಬರ್ತದೆ. ಇಲ್ಲಿ 2 ಇಲ್ಲಿ 6 ಬರೆದ್ವಿ ಅಂತ ಇಟ್ಕೊಂಡು. ಓಕೆ, ಇಲ್ಲಿ 2 ಇಲ್ಲಿ 6 ಬರೆದ್ವಿ ಅಂತ ಇಟ್ಕೊಂಡ್ರೆ ಇನ್ನು ಯಾವ್ಯಾವ್ದು ಬೇಕು ನಮಗೆ? 1 ಬೇಕಾಗುತ್ತೆ. ಓಕೆ, 1 ಇಲ್ಲಿ ಲೈನ್ಗೆ 1 ಬೇಕು. 1 ಇಲ್ಲಿ ಬರೆಯೋ ಹಾಗಿಲ್ಲ, ಇಲ್ಲಿ ಬರೆಯೋ ಹಾಗಿಲ್ಲ. ಇಲ್ಲಿ 2 ಅಥವಾ 6 ಬರುತ್ತೆ. ಸೊ ಇಲ್ಲಿ ಬರಿಬಹುದಾ? ಬರಿಬಹುದು. ಇಲ್ಲಿ 1 ಬರೆಯೋಣ. ಇಲ್ಲಿ ಸುಮ್ಮನೆ ಅಸಂಪ್ಷನ್, ಇಲ್ಲಿ 1 ಬರೆಯೋಣ ಅಂತ ಇಟ್ಕೊಳ್ಳೋಣ. 1 ಸಿಕ್ತು, 2 ಸಿಕ್ಕಿಲ್ಲ. 2 ಇಲ್ಲಿ ಬರಿಬಹುದಾ? 1 2 3 4
5 ಬರಿಬಹುದು. ಸೊ ಆದರೆ ನಾವು ಬರಿಬಾರ್ದು, ಯಾಕಂದರೆ ಇದು ಪಕ್ಕ ನಮಗೆ ಗೊತ್ತಿಲ್ಲ, ಇಲ್ಲಿ ಬರೆದ್ರೆ ಇದಾಗುತ್ತೆ. ಯಾಕಂದರೆ ನಾವು ಒಂದು ಸಣ್ಣದಾಗಿ ತಪ್ಪು ಮಾಡಿದ್ರು ಕೂಡ ಒಂದು ಬಾಕ್ಸಲ್ಲಿ ತಪ್ಪು ಮಾಡಿದ್ರೆ ಇಡೀ ಸುಡೋಕ್ಕೂ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಬರಿಬೇಕಾಗತ್ತೆ. ನೋಡಿ, ಈ ಬಾಕ್ಸ್ಗೆ ಒಂದು ಮಾತ್ರ ಅಂಕಿ ಬೇಕು. ಯಾವ್ದು ಬೇಕು ನೋಡಿ, ಇದರಲ್ಲಿ ಯಾವುದಿಲ್ಲ, ಈ ಬಾಕ್ಸ್ಗೆ ಯಾವುದಿಲ್ಲ, 3 ಇಲ್ಲ ಅಲ್ವಾ. ಸೊ ಆರಾಮಾಗಿ ನಾವು 3ನ ಇಲ್ಲಿ ಬರಿಬೋದು. ಈ ಬಾಕ್ಸಲ್ಲಿ ಫುಲ್ ಕವರ್ ಆಯಿತು ಅಲ್ವಾ, ಈಗ ನೋಡ್ತಾ ಇದ್ದೀರಾ ಫುಲ್ ಕವರ್ ಆಯಿತು. ಈಗ ನೋಡೋಣ, ಇಲ್ಲಿ ನೋಡಿ 2 ಬೇಕು 6 ಬೇಕು, ಬಟ್ ಎಲ್ಲಿ ಬರೆಯೋ ಅಂತ ಗೊತ್ತಾಗ್ತಿಲ್ಲ. ಸೊ ಇದನ್ನು ಬಿಟ್ಬೇಡ ಆಯಿತಾ. ಇವಾಗ ಈ ಲೈನಿಗೆ ಬರೋಣ ಆಯಿತಾ. ನೀವು ಎಲ್ಲ ಲೈನು ನೋಡ್ತಾ ಹೋಗ್ಬೇಕು. ನಾನು ಕೂಡ ಈಗ ಹಾಗೆ ಮಾಡ್ತಾ ಇದ್ದು, ಯಾವ ಲೈನಲ್ಲಿ ಅಥವಾ ಯಾವ ಬಾಕ್ಸಲ್ಲಿ ಜಾಸ್ತಿ ಅಂಕೆಗಳಿರುತ್ತೆ, ಕಡಿಮೆ ಬಾಕ್ಸ್ಗಳಿರುತ್ತೆ, ಅವನ್ನ ಫಸ್ಟ್ ಫಿಲ್ ಮಾಡ್ತಾ ಬರಬೇಕು. ಯಾಕಂದರೆ ಅವು ಬೇಗ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ 2 ಅಂಕೆಗಳು ಬೇಕು. ಈಗ ಯಾವ್ಯಾವ್ದು ಬೇಕು ನೋಡ್ತಾ ಹೋಗಿ. 1 ಬೇಕು, ಹಾಗೆ 8 ಬೇಕಲ್ವಾ. 1 ಬೇಕು ಮತ್ತು 9 ಬೇಕು ಅಲ್ವಾ. 1 ಬೇಕು 9 ಬೇಕು. ಬರಿಬಹುದಾ? 1 ಇಲ್ಲಿ ಬರಿಬಹುದಾ? ಬರಿಬಹುದು. ಇಲ್ಲಿ ಬರಿಬಹುದಾ? ಬರಿಬಹುದು. 9 ಬರಿಬಹುದಾ? ಬರಿಬಹುದು. ಇಲ್ಲಿ ಬರಿಬಹುದಾ? ಸೊ ಇವಾಗ ಮತ್ತೆ ನಾವು ತಕ್ಷಣ ಬರಿಬಾರ್ದು. ಓಕೆ, ಬರಿಬಾರ್ದು. ನೆಕ್ಸ್ಟ್ ಹಾಗೆ ನೋಡ್ತಾ ಬನ್ನಿ, ಮತ್ತೆ ಎಲ್ಲಿ ಜಾಸ್ತಿ ಇದೆ. ಸೊ ಇಷ್ಟು ಕಲ್ತ್ರಲ್ವಾ. ಈಗ ನೀವು ಒಂದೊಂದಾಗಿ ಬೇಗ ತುಂಬ್ಕೋಬೇಕು. ನೋಡಲಿ, ನನಗೆ 1 2 ಬೇಕಲ್ವಾ, 2 ಬೇಕು 3 ಬೇಕು. ನಾನೀಗ ಒಂದೊಂದೇ ತುಂಬ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ಇದಕ್ಕೆ 9 ಅವಶ್ಯಕತೆ ಇದೆ. ಸೊ 9 ಇಲ್ಲಿ 7 ಅವಶ್ಯಕತೆ ಇದೆ, ಇಲ್ಲಿ 7 ಇಲ್ಲ. ನೋಡಿ, ನೀವು ನಿಧಾನ ನೋಡಿ. ಇವಾಗ ಎಲ್ಲೂ ಕೂಡ ಯಾವುದೇ ಲೈನಲ್ಲಿ ಅಂಕೆಗಳು ರಿಪೀಟ್ ಆಗಿಲ್ಲ. 1 to 9 ಇದೆ ನೋಡಿ, ಇಲ್ಲಿ 1 to 9ವರೆಗೂ ಇದೆ. ಇಲ್ಲೂ ಕೂಡ 1 to 9 ಇದೆ. ಈ ಬಾಕ್ಸಲ್ಲಿ 1 to 9 ಇದೆ ಆಯಿತಾ. ಇಲ್ಲಿ 9 ರಿಪೀಟ್ ಆದರೆ ಇಲ್ಲಿ 9 ಬಂದರೆ ಇಲ್ಲಿ 9 ಬರೋ ಹಾಗಿಲ್ಲ. ಓಕೆ, ಈ ಬಾಕ್ಸಲ್ಲಿ ಕೂಡ 1 to 9 ಇದೆ, ಈ ಬಾಕ್ಸಲ್ಲಿ 1 to 9 ಇದೆ, ಈ ಬಾಕ್ಸಲ್ಲಿ 1 to 9 1 to 9 1 to 9. ಈಗ ಲೈನ್ ಕೂಡ ಅಷ್ಟೇ, ಎಲ್ಲ ಲೈನಲ್ಲೂ 1 to 9 1 to 9 1 to 9 1 to 9 ರಿಪೀಟ್ ಆಗಬಾರ್ದು. ನೋಡಿ, ಈ ಲೈನಲ್ಲಿ ಏನಾದ್ರು 1 to 9 ಇತ್ತು ಅಂತ ಹೇಳಿದ್ರೆ ಇಲ್ಲಿ 5 ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲೂ 5 ರಿಪೀಟ್ ಆಗೋ ಹಾಗಿಲ್ಲ. ಸೊ ಈ ರೀತಿಯಾಗಿ ಸೂಡೋಕುನ ಮಾಡ್ತಾರೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್, ನಿಮಗೆ ಒಂಥರ ಮೆಂಟಲಿ ಖುಷಿಯಾಗುತ್ತೆ, ಮತ್ತು ನಾವು ಬ್ರೈನ್ಗೆ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡಿ. ಡೈಲಿ ನ್ಯೂಸ್ ಪೇಪರ್ ಯಾರ್ಯಾರು ಹಾಕ್ಸ್ಕೊತೀರಾ ಅದರಲ್ಲಿ ಸುಡೋಕು ಮತ್ತು ಪದಬಂಧ ಇರುತ್ತೆ. ಸೊ ಸುಡೋಕು ಡೈಲಿ ಈ ಥರ ಕಲ್ತ್ಕೊಂಡ್ರೆ ನಿಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಸೊ ನಿಮಗೇನಾದರೂ ಇದು ಮತ್ತೆ ನಾನೇನಾದ್ರು ನ್ಯೂಸ್ ಪೇಪರಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮತ್ತು ಲೈಕ್, ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.